ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ಮಂತ್ರಶಕ್ತಿಯ ಪ್ರಭಾವ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾಮಹಿಯರೆಂಬ ಕೀರ್ತಿ ಎಲ್ಲೆಡೆ ಹರಡಿತು. ಇದರಿಂದ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ತಮಗೆ ಸಿದ್ಧಿಸಿದ ಮಂತ್ರಶಕ್ತಿ, ಯೋಗಶಕ್ತಿಗಳನ್ನು ತೋರಿಸಬೇಕಾಗುತ್ತಿತ್ತು. ಪರಮಾತ್ಮನ ಇರುವಿಕೆ, ಆತನ ಅಂಚಿದ್ಯಾದ್ಭುತ ಶಕ್ತಿ, ವೇದಗಳ ಮಹತ್ವ, ಯೋಗದ ಹಿರಿಮೆ ಇವನ್ನು ಎತ್ತಿ ತೋರಿಸಿ ಜನರಲ್ಲಿ ಧರ್ಮ ಜಾಗೃತಿ, ವೈದಿಮತದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೂ ಮಹಿಮಾ ಪ್ರದರ್ಶನ ಮಾಡಬೇಕಾಗಿ ಬರುತ್ತಿತ್ತು. ಅದು ಪರಮಾತ್ಮನು ತಮಗೆ ಕೊಟ್ಟ ತಮ್ಮ ಪಾಲಿನ ಕರ್ತವ್ಯವೆಂದು ತಿಳಿದು ಶ್ರೀಗಳವರು ಸಂಚಾರ ಹೊರಡಲು ಸಿದ್ಧರಾದಾಗ ಹತ್ತಿರದಲ್ಲಿದ್ದ ಸಿರಸಿಂಗಿ ಗ್ರಾಮದ ಕೆಲವು ಬ್ರಾಹ್ಮಣರು ಶ್ರೀಗಳಲ್ಲಿಗೆ ಬಂದು ಬ್ರಹ್ಮ ದ್ವೇಷಿಯಾದ ವೀರಶೈವ ಪಂಥವನಾದ ಕಟ್ಟಾ ಶಿವಾಧಾರಕನಾದ ದೇಸಾಯಿಯು ಬ್ರಾಹ್ಮಣ ದ್ವೇಷಿಯಾಗಿ ಮಂತ್ರಗಳೆಲ್ಲ ಸುಳ್ಳು, ಅವೆಲ್ಲ ಜನರನ್ನು ಮೋಸ ಮಾಡಲು ನೀವು ಕಲ್ಪಿಸಿ ಬರೆದ ಗ್ರಂಥಗಳು ಎಂದು ನಮಗೆ ಕಿರುಕುಳ ಕೊಡುತ್ತಾ ಅಟ್ಟಹಾಸ ಮಾಡುತ್ತಿದ್ದಾನೆ. ಅವನಿಂದ ನಮ್ಮ ವೈದಿಕ ಧರ್ಮದ ಅಳಿವು ನಡೆದಿದೆ. ಅವನ ಹಿರಿಯರೆಲ್ಲರೂ ಪರಮ ಧಾರ್ಮಿಕರು, ಉದಾರಿಗಳೂ ಆಗಿದ್ದರು. ಬ್ರಾಹ್ಮಣರನ್ನು ವೀರಶೈವರನ್ನು ಸಮಾನ ಗೌರವದಿಂದ ಕಾಣುತ್ತಿದ್ದರು. ಆದರೆ ಈತನು ತನ್ನ ಪೂರ್ವಕರಾದ ಹಿರಿಯರ ವಿರುದ್ಧವಾಗಿ ಅವರು ಕೊಟ್ಟಿದ್ದ ಮಾನ್ಯಗಳನ್ನು ಕಸಿದುಕೊಂಡು ಮೆರೆಯುತ್ತಿದ್ದಾನೆ ಎಂದು ತಮ್ಮ ಅಸಹಾಯಕತೆಯ ದುಃಖವನ್ನು ತೋರಿಕೊಂಡರು. ಆ ಬ್ರಾಹ್ಮಣರ ಗೋಳು ಕೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಕರಗಿತು. ನಿಮ್ಮ ಕೋರಿಕೆಯನ್ನು ತೀರಿಸಲು ದೇವನು ಸಮರ್ಥನಾಗಿದ್ದಾನೆ, ಚಿಂತಿಸಬೇಡಿ, ದೇಸಾಯಿಗೆ ಬುದ್ಧಿ ಹೇಳುತ್ತೇನೆ ಎಂದರು. ಶ್ರೀಗಳು ದೇಸಾಯಿಯ ಹತ್ತಿರ ಬಂದು ಆತನನ್ನು ನೋಡಿ, ನೀವು ಧಾರ್ಮಿಕರಂತೆ ಕಾಣುತ್ತಿದ್ದೀರಿ. ನಿಮ್ಮನ್ನು ಆಶ್ರಯಿಸಿರುವ ಇವರಿಗೆ ತೊಂದರೆ ಕೊಡುವುದು ಸರಿಯಲ್ಲ. ವೇದ ಶಾಸ್ತ್ರಗಳು ಯಾವಾಗಲೂ ಸತ್ಯವಾಗಿದೆ. ನಿಮ್ಮನ್ನು ನಂಬಿಸಲು ನಾವು ಏನು ಮಾಡಬೇಕು ಹೇಳಿ ಎಂದರು. ಆಗ ದೇಸಾಯಿಯು ಪರೀಕ್ಷಿಸುವುದಕ್ಕಾಗಿ ಒಂದು ಒನಕೆಯನ್ನು ಗುರುಗಳ ಮುಂದಿಟ್ಟು ಚಿಗುರಿಸುವಂತೆ ಹುಸಿಭಕ್ತಿಯಿಂದ ನಟಿಸಿದನು. ವೇದಗಳ ಶಕ್ತಿಯನ್ನು ಅವನಿಗೆ ತೋರಿಸಬೇಕೆಂದು ಮನಸ್ಸು ಮಾಡಿದ ರಾಘವೇಂದ್ರ ಸ್ವಾಮಿಗಳು ಮಂತ್ರ ಪೂತ ಜಲವನ್ನು ಒಣಕೆಗೆ 3 ದಿವಸ ಧಾರೆ ಎರೆಯುತ್ತಿರಲು ಅದು ಮೊಳಕೆಯೊಡೆದು ಚಿಗುರಿತು. 4ನೆಯ ದಿನ ಹಲಸಿನ ಎಲೆಗಳು ಕಂಡವು. 5-6ನೇ ದಿನಗಳಲ್ಲಿ ಸಣ್ಣ ಸಣ್ಣ ಕಾಯಿಗಳು ಕಂಡುಬಂದವು. ಮಂತ್ರಗಳಿಗೆ ಶಕ್ತಿ ಇದೆ ಎಂಬ ಸತ್ಯವನ್ನು ಕಣ್ಣಾರೆ ನೋಡಿದ ದಿಗ್ಭ್ರಾಂತನಾದ ದೇಸಾಯಿಯು, ಸ್ವಾಮಿ, ತಾವು ಮಹಾತ್ಮರು, ಮಂತ್ರಗಳ ಬಗ್ಗೆ ನನ್ನ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿದಿರಿ. ನಿಮ್ಮನ್ನು ಅಹಂಕಾರದಿಂದ ಪರೀಕ್ಷಿಸಿದ ಮಂದಭಾಗ್ಯನಾದ ನನ್ನನ್ನು ಕರುಣೆಯಿಟ್ಟು ಮನ್ನಿಸಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು.
ಆಗ ಶ್ರೀಗಳರು ನಸುನಕ್ಕು, ದೇಸಾಯಿಗಳೇ, ನಿಮ್ಮನ್ನು ಪರೀಕ್ಷಿಸದಂತೆ ನಮ್ಮನ್ನು ಪರೀಕ್ಷಿಸದಂತೆ ಎಲ್ಲರನ್ನೂ ಪರೀಕ್ಷಿಸಬೇಡಿರಿ. ಎಲ್ಲರೂ ಮಂತ್ರಸಿದ್ಧರಾಗಲು ಸಾಧ್ಯವಿಲ್ಲ. ಇನ್ನೊಬ್ಬರಿಂದ ಈ ಕಾರ್ಯವಾಗಲಿಲ್ಲವೆಂದು ದೇವರು ಧರ್ಮ ಸುಳ್ಳೆಂದು ಹೇಳುವುದು ಸರಿಯಲ್ಲ. ನೀವು ಪರೀಕ್ಷಿಸಿದ್ದಕ್ಕೆ ನನಗೆ ಕೋಪವಿಲ್ಲ. ನಿಮ್ಮಂಥವರಿಂದಲೇ ದೇವರಿದ್ದಾನೆ. ಶಾಸ್ತ್ರಾದಿಗಳು ಸತ್ಯವೆಂಬ ನಿಜ ಎಲ್ಲರಿಗೂ ಮನದಟ್ಟಾಯಿತು. ಹೀಗೆ ಆಗಬೇಕೆಂಬುದು ಶ್ರೀಹರಿಯ ಸಂಕಲ್ಪ. ಅದರಂತೆಯೇ ನಡೆದಿದೆ ಎಂದು ಉಪದೇಶ ಮಾಡಿದರು. ಹೀಗೆ ತನ್ನ ತಪ್ಪನ್ನು ಅರಿತ ಆ ದೇಸಾಯಿಯು ಅಜ್ಞಾನ ದೂರವಾಯಿತು. ಆತನ ಬ್ರಾಹ್ಮಣರಿಗೆ ಮಾಡಿದ ದ್ರೋಹವನ್ನು ನೆನೆದು ಪಶ್ಚಾತ್ತಾಪಪಟ್ಟನು ಮತ್ತು ಅವರಲ್ಲಿದ್ದ ದ್ವೇಷಭಾವ ಬಿಟ್ಟನು. ಸ್ವಾಮಿ, ನಿಮ್ಮಂತಹ ಜ್ಞಾನಿಗಳಿರುವುದರಿಂದಲೇ ದೇಶದಲ್ಲಿ ಬೆಳೆಗಳಾಗುತ್ತಿವೆ. ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡುವುದಿಲ್ಲ. ನಿಮ್ಮ ಉಪದೇಶದಂತೆ ನಡೆಯುತ್ತೇನೆ ಎಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶರಣಾದನು. ಅಲ್ಲಿಯೇ ಇದ್ದ ತಮ್ಮೂರಿನ ಬ್ರಾಹ್ಮಣರನ್ನು ಕರೆದು ಅವರಿಂದ ಕಸಿದುಕೊಂಡುದನ್ನೆಲ್ಲ ತಿರುಗಿ ಕೊಟ್ಟನು. ಪುನಃ ಕೆಲವು ಭೂಮಿ ಮಾನ್ಯಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆದನು. ಮುಂದೇನು ಎಂದು ದಾರಿ ಕಾಣದೆ ಚಿಂತೆಯಿಂದ ಕೊರಗುತ್ತಿದ್ದ ಬ್ರಾಹ್ಮಣರೆಲ್ಲರೂ ಶ್ರೀರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದ ನೆಮ್ಮದಿಯಿಂದ ನಿರಾಳವಾಗಿ ಉಸಿರಾಡುವಂತಾಯಿತು. ವೇದಶಾಸ್ತ್ರಗಳಿಗೆ ಎಲ್ಲರೂ ಗೌರವ ಕೊಡುವಂತಾಯಿತು. ಗುರುಗಳ ಅದ್ಭುತ ಮಹಿಮೆ ಎಲ್ಲ ಕಡೆಗೂ ಹರಡಿತು.